ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ಇದು 3ನೇ ದಿನದ ವ್ಲಾಗ್ ಆಗಿರುತ್ತೆ. ನಾವು ನೆಕ್ಸ್ಟ್ ಡೇ ಮೈಸೂರಲ್ಲಿ ಇರುವಂಥ ಪ್ಲೇಸ್ಗಳನ್ನೇ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಫಸ್ಟ್ ಅರಮನೆಗೆ ಹೋಗೋಣ ಅಂಥೇಳಿ ಎಲ್ಲರೂ ಅರಮನೆಗೆ ಬಂದ್ವಿ. ಮೈಸೂರು ಅರಮನೆಗೆ ಬಂದು ಟಿಕೆಟ್ ತೊಗೊಂಡ್ವಿ. ಒಬ್ಬರಿಗೆ ಎಷ್ಟಂದರೆ 120 ರೂಪಾಯಿ, ಒಬ್ರಿಗೆ 120 ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋದ್ವಿ. ನೋಡ್ರಿ, ಭಾಳ ಅಂದರೆ ತುಂಬಾ ಖುಷಿ ಆಯಿತು. ಇದು ಭೂವರಹ ಸ್ವಾಮಿ ದೇವಸ್ಥಾನ ಅಲ್ಲೇ ಇದ್ದಿದ್ದು. ದರ್ಶನ ತೊಗೊಂಡ್ಬಿಟ್ಟು ಇನ್ನು ಅರಮನೆ ನೋಡೋಣ ಅಂತ ಹೋದ್ವಿ. ಆವಾಗ ಚಿಕ್ಕವಳಿರುವಾಗ ಸ್ಕೂಲಲ್ಲಿ ಟೂರ್ ಕರ್ಕೊಂಡು ಹೋದಾಗ ಹೋಗಿದ್ದೆ ನಾನು. ಆಮೇಲೆ ಮೈಸೂರಿಗೆ ಎಷ್ಟು ಬಾರಿ ಹೋದರೂ ಅರಮನೆ ಹೋಗೋಕ್ಕೆ ಆಗಿರಲಿಲ್ಲ. ಈ ಸತಿ ಹೋಗಿದ್ದೆ, ತುಂಬಾ ಖುಷಿಯಾಯಿತು. ಏನೋ ನಮ್ಮ ದೇಶ, ನಮ್ಮ ನಾಡಿನ ಸಂಸ್ಕೃತಿ, ಇದರಲ್ಲೊಂದು ವೈಭವ ಅಂದರೆ ಹೇಳೋಕ್ಕೆ ನೋಡೋಕ್ಕೇ ತುಂಬ ಖುಷಿ. ನಾವು ಕೂಡ ನಮ್ಮ ಈ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಒಳಗಡೆ ಎಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಆಗಿನ ಕಾಲದಲ್ಲಿ ರಾಜರು ಬಳಸ್ತಾ ಇದ್ದ ವಸ್ತುಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದರು. ಅರಮನೆ ಯಾವ ರೀತಿ ಪೇಂಟಿಂಗ್ಸು, ಕೆತ್ತನೆ, ಅಲ್ಲಿನ ವೈಭೋಗ ನೋಡ್ತಾ ಹಾಗೆ ಮುಂದಕ್ಕೆ ಹೋದ್ವಿ. ಏನೆಲ್ಲ ಖುಷಿ ಅಂದರೆ ನಿಜವಾಗ್ಲೂ ಹೆಣ್ಣುಮಕ್ಕಳು ಮನೆಗೆ, ಅಡುಗೆ ಮನೆಗೆ ಅಷ್ಟೇ ಸೀಮಿತವಾಗದೆ ಒಮ್ಮೆ ಎಲ್ಲರೂ ಇದೇ ರೀತಿ ಫ್ರೆಂಡ್ಸ್, ರಿಲೇಷನ್ಸ್ ಎಲ್ಲ ಸೇರಿಕೊಂಡು ಜೀವನದಲ್ಲಿ ಕಷ್ಟ ಸುಖ, ಜೀವನ, ದುಡಿಮೆ ಅನ್ನೋದು ಇದ್ದಿದ್ದೇ. ಎಲ್ಲೇ ಒಂದಿನ ಫ್ರೀ ಮಾಡಿಕೊಂಡು ಎಲ್ಲರ ಜೊತೆ ಹೋಗೋದೇ ಒಂದು ಖುಷಿ. ನಾವು ಒಬ್ಬರೇ ಹೋದರೆ ಇಷ್ಟೊಂದು ಖುಷಿ ಸಿಗೋದಿಲ್ಲ. ಎಲ್ಲರ ಜೊತೆ ಹೋದೆ ನೋಡ್ರಿ. ಆಗಲೇ ಒಂದು ಇನ್ಸ್ಟಾಗ್ರಾಮಿಗೆ ಒಂದು ರೀಲ್ಸ್ ತೊಗೊಂಡೆ. ಇದು ಯಾವುದೋ ಜೋಡಿ ಅಡ್ಡ ಬಂತು, ಅಲ್ಲಿಗೆ ಕಟ್ ಮಾಡಿದ್ವಿ. ನೋಡಿ, ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಟೆಕ್ಸ್ಚರ್ ಪೇಂಟ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಏನು ವೈಭೋಗ! ಇವಾಗಲೇ ಇಷ್ಟು ಅಂದರೆ ಆಗ ರಾಜರ ಆಳಕಾಲದಲ್ಲಿ ಇನ್ನೂ ಎಷ್ಟು ಇರಬಹುದು. ಭಾಳ ಖುಷಿಯಾಯಿತು. ಎನಿ ಕಂಡೀಷನ್ ಮೈಸೂರು ಅರಮನೆಗೆ ಹೋಗಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ ಇವತ್ತು. ಹಾಗಾಗಿ ಮೊದಲು ಮೈಸೂರು ಫ್ರೆಶ್ ಅಪ್ ಆದ ತಕ್ಷಣ ನಾವು ಬಂದಿದ್ದೆ ಫಸ್ಟ್ ಅರಮನೆಗೆ. ನೋಡಿರಿ, ಹಿಂದಿನ ಕಾಲದಲ್ಲಿ ಯಾವ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು, ಅವರ ಕಾರ್ಯ ಚಟುವಟಿಕೆ ಎಲ್ಲ ಹೇಗಿತ್ತು, ಎಷ್ಟು ಶಿಸ್ತುಬದ್ಧವಾಗಿತ್ತು, ಎಷ್ಟು ನೀಟಾಗಿತ್ತು, ಎಷ್ಟು ಕ್ಲೀನ್, ಎಷ್ಟು ಹೈಜೆನಿಕ್ ಆಗಿತ್ತು ಅಂತ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ನಿಜವಾಗ್ಲೂ ಇದೆಲ್ಲ ನೋಡೋಕ್ಕೆ ನಾವೇ ಧನ್ಯರು ಅಂತ ಅನಿಸುತ್ತೆ ಮನಸ್ಸಲ್ಲಿ. ನೀವು ಕೂಡ ಯಾವಾಗಾದರೂ ಒಮ್ಮೆ ಫ್ರೀ ಮಾಡಿಕೊಂಡು ನೀವು ಹೋಗಿ ಬನ್ನಿ. ಯಾಕಂದರೆ ಈಗಿನ ಕಾಲದಲ್ಲಿ, ಈಗಿರೋ ವಾತಾವರಣದಲ್ಲಿ ಯಾವಾಗ ಯಾರು ಎಲ್ಲಿರ್ತೀವಿ ಅಂತ ಗೊತ್ತಿಲ್ಲ, ಯಾವಾಗ ಯಾರು ಸಾಯ್ತಾರೆ ಅಂತ ಗೊತ್ತಿಲ್ಲ, ಬದುಕ್ತಾರೆ ಅಂತ ಗೊತ್ತಿಲ್ಲ. ನೀವೇ ನೋಡಿದ್ರೆ ಮೊನ್ನೆ ವಿಮಾನ ದುರಂತದಲ್ಲಿ 241 ಜನ ಕ್ಷಣಾರ್ಧದಲ್ಲೇ ಮಣ್ಣಾಗಿ ಹೋಗ್ಬಿಟ್ರು. ಏನು ಗಳಿಸಿ ನಾವೇನು ದುಡಿದ್ರಿ ಏನು ಬಂತು ನೋಡಿದ್ರಲ್ಲ. ಅದಕ್ಕಾಗಿ ನಾವು ಇರುವಾಗಲೇ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವೆಲ್ಲ ತಿಳ್ಕೊಂಡು ಸ್ವಲ್ಪ ದಿನ ಸಂಸಾರದಿಂದ ರಿಲ್ಯಾಕ್ಸ್ ತೊಗೊಂಡು ಅವು ಹೋಗಬೇಕು ಅಂತ ನನ್ನ ಅನಿಸಿಕೆ. ವೈಯಕ್ತಿಕವಾಗಿ ನನಗೂ ಖುಷಿ ಆಯಿತು. ತುಂಬ ಜನನೂ ಬಂದಿದ್ದರು. ನೋಡಿಕೊಂಡು ಹಾಗೇ ನೋಡ್ಕೊಂಡು ಹೋದ್ವಿ. ತುಂಬಾ ಖುಷಿಯಾಯಿತು. ಮೈಸೂರು ಅರಮನೆ ಅಂದ್ರೇ ಒಂದು ಇತಿಹಾಸ. ಚಿಕ್ಕವಳಿದ್ದಾಗ ನಾನು ಸ್ಕೂಲಾಗಿ ಬಂದಾಗ ಹೇಗೆ ನೋಡಿದ್ನೋ ಇವಾಗಲೂ ಅದೇ ಥರನೇ ಇದೆ. ಏನು ಚೇಂಜಸ್ ಇಲ್ಲ. ಪೇಂಟಿಂಗ್ಸ್ ಆಯಿತು, ಟೆಕ್ಸ್ಚರ್ ಆಯಿತು, ಅಲ್ಲಿರೋ ವಾತಾವರಣ, ತುಂಬ ಪ್ರೋಗ್ರಾಮ್ಸ್ ಎಲ್ಲ ಕೊಡೋಕ್ಕೆ ನಾವು ಬಂದಿದ್ವಿ ಮೈಸೂರಿಗೆ. ತುಂಬ ಬಾರಿ ಬಂದಿದ್ದೀನಿ, ಬಟ್ ಅರಮನೆಗೆ ಹೋಗೋಕ್ಕಾಗಲಿಲ್ಲ. ಫಂಕ್ಷನ್ ಮುಗಿಯೋ ಟೈಮ್ ನೈಟ್ ಆಗಿಬಿಡ್ತಿತ್ತು, ಇಲ್ಲ ನಾವು ಫುಲ್ಲು ಟಯರ್ಡ್ ಆಗಿಬಿಡ್ತಿದ್ವಿ. ಬರೋಷ್ಟು ಪೇಷನ್ಸೇ ಇರ್ತಾ ಇರಲಿಲ್ಲ ಟೈಮ್ ಸಿಕ್ಕರೂ ಕೂಡ. ಅದಕ್ಕೋಸ್ಕರ ನಾವು ಹೋಗಿರಲಿಲ್ಲ. ಈ ಸತಿ ಏನೇ ಆಗಲಿ ಹೋಗಲೇಬೇಕು ಅಂತ ಅಂದ್ಕೊಂಡು ಹೋದ್ವಿ. ತುಂಬಾ ಖುಷಿಯಾಯಿತು. ನೀವೆಲ್ಲ ನೋಡಲಿ ಅಂತಲೇ ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಕಂಫರ್ಟ್ ಇಲ್ಲದೇ ಇದ್ರೂ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ. ದಯಮಾಡಿ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾವುದೇ ಕಾರಣಕ್ಕೂ ಏನಾದರೂ ನನ್ನಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ, ತಿಳಿಸಿ ನಮ್ಗೆ ಹೇಳಿ. ನೋಡಿರಿ, ಜನ ಎಲ್ಲ ಬಂದು ಫೋಟೋಸ್ ತೊಗೊತಾ ಇದ್ದಾರೆ. ನಾನು ಕೆಲವು ಫೋಟೋಸ್ ತೊಗೊಂಡೆ, ಕೆಲವು ಇನ್ಸ್ಟಾಗ್ರಾಮ್ದಲ್ಲಿ ವೀಡಿಯೋನೂ ಮಾಡಿಕೊಂಡೆ. ಕೆಲವೊಂದು ಪೋಸ್ಟ್ ಮಾಡಿದ್ದೀನಿ, ಇನ್ನೂ ಕೆಲವೊಂದು ಪೋಸ್ಟೇ ಮಾಡಿಲ್ಲ. ಇಲ್ಲಿ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಪ್ಲೇಸ್ ಏನು ಕಾಣುತ್ತೆ. ಇಲ್ಲಿಗೆ ಒಂದು ಸತಿ ನಾವು ಲೇಡೀಸ್ ಒಂದೇ ಡೊಳ್ಳಿನ ಕಾರ್ಯಕ್ರಮಕ್ಕೆ ಬಂದಿದ್ವಿ.
ನಮ್ಮ ಲೇಡೀಸ್ ಒಂದೇ ನಮ್ಮದು ಒಂದು ಟ್ರೂಪ್ ಇದೆ. ಆ ಡೊಳ್ಳಿನ ಕಾರ್ಯಕ್ರಮಕ್ಕೆ ಬಂದಿದ್ವಿ. ಈ ಪ್ಲೇಸಲ್ಲೆಲ್ಲ ಈಗ ನೆನಪಾಯ್ತು ಆ ಪ್ಲೇಸ್ ನೋಡಿದ ತಕ್ಷಣ. ಓ ಆವಾಗ ಬಂದಿದ್ವಲ್ಲ ಅಂತ ಭಾಳ ಖುಷಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು.